ಸರ್ 70,000 ಹೇಳ್ತಿದ್ದಾರೆ, ಫೈನಲ್ ಆಗಿ 65,000 ರೂಪಾಯಿ ಕೊಡ್ತೀನಿ ನೋಡಿ ಸರ್ ಇದು. ಓಕೆ 70,000 ಹೇಳ್ತಿದ್ರೆ ಫೈನಲ್ 65,000. 95,000 ರೂಪಾಯಿ ಕೊಡ್ತೀನಿ ನೋಡಿ ಸರ್ ಇದು. 95,000ಕ್ಕೆ ಸ್ಯಾಂಟ್ರೋ ಮಾಡಲ್ ಯಾವ್ದಂದ್ರೆ 2006 ಸೆಕೆಂಡ್ ಓನರ್ ಸರ್. 95,000 ರೂಪಾಯಿ ಬಂದ್ರೆ ಫೈನಲ್ ಆಗಿ ಕೊಟ್ಬಿಡೋದ ಸರ್. 1,15,000 ರೂಪಾಯಿ ಫೈನಲ್ ಆಗಿ ಬಂದ್ರೆ ಕೊಟ್ಬಿಡ ಸರ್. ಫೈನಲ್ ಆಗಿ 1,05,000 ರೂಪಾಯಿ ಬಂದ್ರೆ ಕೊಟ್ಬಿಡೋದ ಸರ್ ಇದು. ಓಕೆ 1,05,000 ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 1,05,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. 1,20,000 ರೂಪಾಯಿ ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಇದು ಸರ್. ಫೈನಲ್ ಆಗಿ 1,25,000 ರೂಪಾಯಿ ಕೊಟ್ಬಿಡೋದ ನೋಡಿ. 1,35,000 ರೂಪಾಯಿ ಫೈನಲ್ ಆಗಿ ಬಂದ್ರೆ ಕೊಡ್ತೀವಿ ನೋಡಿ ಸರ್. 1,35 2014 ಮಾಡಲು ಸೆಕೆಂಡ್ ಓನರ್. ಓಕೆ ಅಲೈವಿಲ್ ಜೊತೆ ಇದೆ. ನ್ಯಾನೋ ಟ್ವಿಸ್ಟ್ ಇದು ಸ್ಟೀರಿಂಗ್ ಗಾಡಿ. ಇದು ಬರೀ 1 ಲಕ್ಷ ರೂಪಾಯಿ ಕೊಡ್ತೀನಿ ನೋಡಿ ಸರ್. ಇದು ಬರೀ 1,25,000 ರೂಪಾಯಿ ಕೊಡ್ತೀನಿ ನೋಡಿ ಸರ್. 1,25,000 ಐಕಾನ್ ಐಕಾನ್ ಡೀಸೆಲ್ ಐಕಾನ್ 2008 ಮಾಡಲು ಫೈನಲ್ 1 ಲಕ್ಷ ಅಂದ್ರೆ 1 ಲ್ಯಾಕ್ ಬಜೆಟ್ ಅಲ್ಲಿ ಯಾರಾದ್ರೂ ಕಾರ್ ಹುಡುಕ್ತಿದ್ದಾರೆ ಸೊ ಖಂಡಿತವಾಗಿ ನೀವು ಪ್ರಿಫರ್ ಮಾಡಬಹುದು. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮೈಸೂರಲ್ಲಿ ಇರುವಂತಹ ಕಾರ್ ಝೋನ್ಗೆ ಬಂದಿದ್ದೀನಿ. ತುಂಬಾ ಜನ ಲೋ ಬಜೆಟ್ ಅಲ್ಲಿ ಅಂದ್ರೆ ಲೋ ಪ್ರೈಸ್ ಅಲ್ಲಿ, ಕಡಿಮೆ ಪ್ರೈಸ್ ಅಲ್ಲಿ ಯಾರು ಕಾರ್ಗಳನ್ನ ನೋಡ್ತಿದ್ದಾರೆ ಅಂಥವ್ರಿಗೆ ಈ ಶೋರೂಮ್ ಅಂತ ಹೇಳ್ಬೋದು. ನಿಮ್ಗೆ ಒಂದು ವೇಳೆ ಮಾಡೆಲ್ ಗಾಡಿ ಬೇಕು ಅಂದ್ರೆ ಅದು ಕೂಡ ಇರುತ್ತೆ. ಬಟ್ ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು 1 ಲಕ್ಷ ಆಸುಪಾಸು ಅಂದ್ರೆ ವಿತಿನ್ 1 ಲ್ಯಾಕ್ಸ್ ಇಲ್ಲ 1,20,000-25,000 ಈ ತರ ಒಂದು ಬಜೆಟ್ ಅಲ್ಲಿ ಇರುವಂತಹ ಕಾರ್ಗಳನ್ನ ತೋರಿಸ್ತಾ ಇದೀವಿ. ತುಂಬಾ ಜನ ಹೇಳ್ತಾರೆ ಸರ್ ನೀವು ಡೀಲರ್ ಪರವಾಗಿದ್ದೀರಾ, ಇತ್ತೀಚೆಗೆ ಯಾಕೋ ಹಾಗೆ ಹೇಗೆ ಅಂತ ಹೇಳ್ತೀರಾ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ಯಾವುದೋ ಒಬ್ರು ಕಸ್ಟಮರ್ಗೆ ಒಂದು 40,000-60,000 ಒಂದು ಕಾರ್ ಬೇಕಾಗಿರುತ್ತೆ, ಎಲ್ಲಿರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅಂಥದ್ದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಅಂದರೆ ಯಾವ ಶೋರೂಮಲ್ಲಿ ಯಾವ ಕಾರ್ಗಳಿದೆ ಅಂತ ನಾವು ತೋರಿಸ್ತೀವಿ. ಇಷ್ಟ ಇದೆಯಾ ಇಲ್ವಾ, ತಗೋಬೇಕಾ ಬೇಡವಾ ಅನ್ನೋದು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಎಲ್ಲ ಶೋರೂಮಲ್ಲಿ ಏನೇನು ಸ್ಟಾಕ್ಸ್ ಇದೆ ಎಲ್ಲನೂ ಕೂಡ ತೋರಿಸುವಂಥ ಕೆಲಸ ನಂದಾಗಿರುತ್ತೆ. ಸೊ ಬನ್ನಿ, ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚೆವ್ರೊಲೆಟ್ ಸ್ಪಾರ್ಕ್ K12 ಅಂದರೆ ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು ಸರ್ 2008 ಮಾಡಲು ಸಿಂಗಲ್ ಓನರ್ ಗಾಡಿ. ಬಹಳ ಜೆನ್ಯೂನ್ ಆಗಿದೆ ಸರ್ ಗಾಡಿ. ಓಕೆ ಏಕಮಾಲಿಕರ ಗಾಡಿ. ಎಷ್ಟು ಓಡಿದೆ ಇದು ಸರ್? 85,000 ಓಡಿದೆ. AC ಪವರ್ ಸ್ಟೀರಿಂಗ್ 2 ಡೋರ್ ಪವರ್ ವಿಂಡೋ ಬರುತ್ತೆ. FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. ಓಕೆ ಫೈನಲ್ ಆಗಿ ಬಂದ್ರೆ 1 ಲಕ್ಷ ರೂಪಾಯಿ ಕೊಡ್ತೀವಿ ನೋಡಿ ಸರ್. ಇದು ಬರೀ 1 ಲಕ್ಷ ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ 2008 ಮಾಡಲು. ಓಕೆ 2008 ಮಾಡಲು ಫೈನಲ್ 1 ಲಕ್ಷ ಅಂದ್ರೆ 1 ಲ್ಯಾಕ್ ಬಜೆಟ್ ಅಲ್ಲಿ ಯಾರಾದ್ರೂ ಕಾರ್ ಹುಡುಕ್ತಿದ್ದಾರೆ ಸೊ ಖಂಡಿತವಾಗಿ ನೀವು ಪ್ರಿಫರ್ ಮಾಡಬಹುದು. ಮೈಲೇಜ್ ಎಲ್ಲ ಒಂದು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ತುಂಬಾ ಜನ ಸರ್ ಚೆವ್ರೊಲೆಟ್ಗೆ ಪಾರ್ಟ್ಸ್ಗಳೆಲ್ಲ ಸಿಗಲ್ಲ ಅಂತ ಹೇಳ್ತೀರಾ. ಬಟ್ ಮಾರ್ಕೆಟಲ್ಲಿ ನೀವು ಹುಡುಗರ ಖಂಡಿತವಾಗಿ ಸಿಗುತ್ತೆ. ಯಾಕಂದ್ರೆ ಪಾರ್ಟ್ ಸಿಗ್ತಾ ಇರಲಿಲ್ಲ ಅಂದ್ರೆ ಯಾವ ಡೀಲರು ಕೂಡ ಗಾಡಿ ಇರ್ತಾ ಇರಲಿಲ್ಲ, ಸೇಲು ಕೂಡ ಮಾಡ್ತಾ ಇರಲಿಲ್ಲ, ಯಾವ ಕಸ್ಟಮರ್ ಕೂಡ ತಗೋತಾನೂ ಇರಲಿಲ್ಲ. ನೆಕ್ಸ್ಟ್ ಮಾರುತಿ ಸುಜುಕಿ ವ್ಯಾಗನರ್ KS04 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲ್ ಇದು ಸರ್ 2007 ಮಾಡಲು. ಓಕೆ ಥರ್ಡ್ ಓನರ್ ಆಗಿದೆ ಗಾಡಿ. 2007 3 ಮಾಲೀಕರಾಗಿರ್ತಾರೆ. LXA ಅಂದ್ರೆ ಇದು ಬಂದು ವ್ಯಾಗನರ್ ಡಿಯೋ ವೇರಿಯಂಟ್ ಇದು. ಓಕೆ ಪೆಟ್ರೋಲ್ ಪ್ಲಸ್ LPG. ಓಕೆ ಪೆಟ್ರೋಲ್ ಪ್ಲಸ್ LPG ಇರುತ್ತೆ. ಪೆಟ್ರೋಲ್ ಅಲ್ಲಿ 16+ ಎಕ್ಸ್ಪೆಕ್ಟ್ ಮಾಡ್ಬೋದು. LPG ನೀವು 25 ವರೆಗೂ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 90,000 ಓಡಿದೆ ಸರ್ ಇದು. ಓಕೆ 90,000 ಕಿಲೋಮೀಟರ್ ಡ್ರಿವನ್. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಫೈನಲ್ ಆಗಿ 1,05,000 ರೂಪಾಯಿ ಬಂದ್ರೆ ಕೊಟ್ಬಿಡೋದ ಸರ್ ಇದು. ಓಕೆ 1,05,000 1,05,000ಕ್ಕೆ ನಿಮಗೆ ಫೈನಲ್ ಪ್ರೈಸಸ್. 2007 ಮಾಡಲ್ ಗಾಡಿ ಇದು. ಚಾಲೆಂಜಿಂಗ್ ಪ್ರೈಸ್ ಅಂತೀನಿ ಸರ್ ಈ ಪ್ರೈಸ್. ಓಕೆ 2007 ಮಾಡಲ್ ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಇಂಟ್ರೆಸ್ಟ್ ಅವರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಮೈಲೇಜ್ ಒಂದು 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಮಾರುತಿ ಸುಜುಕಿ 800. ಸೊ ನೀವು ನೋಡ್ತಾ ಆಗ್ಬೋದು K25 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಗಾಡಿ ನೀವೇನು ಏನು ಖರ್ಚು ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಬಟ್ ನಿಮ್ಗೆ ಔಟರ್ ಲುಕ್ ಬೇಕು ಅಂದರೆ ನೀವು ಬೇಕಾದ್ರೆ ಖರ್ಚು ಮಾಡ್ಕೋಬೋದು. ಮೈಲೇಜ್ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್ 2002 ಮಾಡಲು. MPF ಇಂಜಿನ್ ಇದೆ. ಓಕೆ FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. ಸರ್ 70,000 ಹೇಳ್ತಿದ್ದಾರೆ, ಫೈನಲ್ ಆಗಿ 65,000 ರೂಪಾಯಿ ಕೊಡ್ತೀನಿ ನೋಡಿ ಸರ್ ಇದು. ಓಕೆ 70,000 ಹೇಳ್ತಿದ್ರೆ ಫೈನಲ್ 65,000 65,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಮೈಲೇಜ್ ಎಲ್ಲ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ಸದ್ಯಕ್ಕೇನು ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ, ಆರಾಮಾಗಿ ಓಡಿಸ್ಬೋದು. ನೆಕ್ಸ್ಟು ಆಲ್ಟೋ LXI ನೀವು ನೋಡ್ತಾ ಆಗ್ಬೋದು. ನಿಮಗೆ ಪವರ್ ಸ್ಟೇರಿಂಗ್ LXIನ ಇದು ಸರ್ LX ಇದು. ಓಕೆ LX. ಓಕೆ 18-20+ ಬರುತ್ತೆ. ಓಕೆ ಪವರ್ ಸ್ಟೀರಿಂಗ್ ಬರಲ್ಲ. 18-20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮತ್ತೆ ನೀವು ನೋಡ್ತಾ ಆಗ್ಬೋದು ಇಂಟೀರಿಯರ್ ಕೂಡ. ಮಾಡಲ್ ಸರ್ ಇದು ಸರ್ 2005 ಮಾಡಲು. ಓಕೆ ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 1,05,000 ರೂಪಾಯಿ ಕೊಡ್ತೀವಿ ನೋಡಿ ಸರ್ ಫೈನಲ್ ಆಗಿದ್ದು. ಓಕೆ 1,05,000 1,05,000 ನಿಮಗೆ ಫೈನಲ್ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಬಡವರ ಬಂದು ಅಂತ ಹೇಳ್ಬೋದು. ಅಂದರೆ ಕಡಿಮೆ ಬಜೆಟಲ್ಲಿ ನಿಮಗೆ ಗಾಡಿಗಳು ನೋಡ್ತಾ ಇದ್ರೆ ಅದು ಕೂಡ ಕಡಿಮೆ ಮೇಂಟೆನೆನ್ಸಲ್ಲಿ ಇದು ಕೂಡ ಒಳ್ಳೆ ಗಾಡಿ ಆಗಿರುತ್ತೆ. ನೆಕ್ಸ್ಟ್ ಮಾರ್ಕೆಟಲ್ಲಿ ತುಂಬ ಹೈ ಡಿಮ್ಯಾಂಡ್ ಇರುವಂಥ ಮಾರುತಿ ಸುಜುಕಿ ಓಮಿನಿ ಕೂಡ ಇರುತ್ತೆ. ಓಮಿನಿ ಕೂಡ 2 ಇರುತ್ತೆ. ಇದು ನಿಮಗೆ ಲೋ ಬಜೆಟ್ ಗಾಡಿ. ಮಾಡೆಲ್ ಗಾಡಿ ಕೂಡ ಒಳಗಡೆ ಒಂದು ನಿಂತಿರುತ್ತೆ. ಸೊ ಬೇಕು ಅನ್ನೋರು ಅದಕ್ಕೂ ಕೂಡ ಕಾಲ್ ಮಾಡ್ಬೋದು. ಇದು ಬಂದು K19 ಅಂದರೆ ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಇದು ಸರ್ 2007 ಮಾಡಲ್ ಇದು. ಓಕೆ PF ಇಂಜಿನ್ ಇದೆ. LPG ಎಂಟ್ರಿ ಇದೆ ಇದರಲ್ಲಿ. ಓಕೆ ಸರ್ 1,20,000 ರೂಪಾಯಿ ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಇದು. ಓಕೆ 1,20,000ಕ್ಕೆ ಪೆಟ್ರೋಲ್ ಪ್ಲಸ್ LPG. ಹೌದು. ಓಕೆ ಮೈಲೇಜ್ ನಿಮಗೆ ಗೊತ್ತು. ಪೆಟ್ರೋಲಲ್ಲಿ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. LPG 25 ವರೆಗೂ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು.
ಎಷ್ಟು ಸೀಟರ್ ಸರ್ ಇದು? ಸರ್ ಇದು 5 ಸೀಟರ್ ಇದು. ಓಕೆ, 5 ಸೀಟರ್ ವೆಹಿಕಲ್ ಇದಾಗಿರುತ್ತೆ. ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ವ್ಯಾಗನರ್ ಅದು ಕೂಡ ಇದೆಯಾ? ಹೌದು ಸರ್. ಓಕೆ, ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು K53 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ, ನೀವೇನು ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಮಾಡಲ್ ಇದು ಸರ್ ಇದು 2008 ಮಾಡಲು VXI ವೇರಿಯಂಟು. AC ಪವರ್ ಸ್ಟೇರಿಂಗ್ 2 ಡೋರ್ ಪವರ್ ವಿಂಡೋ ಬರುತ್ತೆ. ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, 2008 ಮಾಡಲು ಸರ್ ಫೈನಲ್ ಆಗಿ 1,25,000 ರೂಪಾಯಿ ಕೊಟ್ಬಿಡೋದ ನೋಡಿ ಸರ್. ಓಕೆ, 2008 ಮಾಡಲು ಫೈನಲ್ 1,25,000ಕ್ಕೆ 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಎಷ್ಟು ಓಡಿರ್ಬೋದು ಸರ್ ಇದು ಗಾಡಿ? ಇದು ಸರ್ ಓಡಿದೆ ಸರ್ 85,000 ಓಡಿದೆ. ಓಕೆ, 85,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಸೊ ನೆಕ್ಸ್ಟು ಇಂಡಿಕಾ ನೀವು ನೋಡ್ತಾ ಇರ್ಬೋದು, K03 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲ್ ಇದು ಸರ್ 2007 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು. ಡೀಸೆಲ್ ಗಾಡಿ ಲೋ ಬಜೆಟ್ ಅಲ್ಲಿ ಬೇಕು ಅಂತ ಬಂದವರಿಗೆ ಸೆಕೆಂಡ್ ಓನರ್ ಇದೆ ಗಾಡಿ ಇದು. ಓಕೆ, ಸೆಕೆಂಡ್ ಓನರ್ 2 ಮಾಲೀಕರಾಗಿರ್ತಾರೆ. ಅದು ಕೂಡ ಡೀಸೆಲ್ ವೇರಿಯಂಟ್. 20+ ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಎಷ್ಟು ಓಡಿದೆ ಸರ್ ಇದು? ಸರ್ 1 ಲಕ್ಷ ಓಡಿದೆ. ಓಕೆ, AC ಪವರ್ ಸ್ಟೇರಿಂಗ್ 2 ಡೋರ್ ಪವರ್ ವಿಂಡೋ ಬರುತ್ತೆ ಇದರಲ್ಲಿ. ಹೌದು. ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ 95,000 ರೂಪಾಯಿ ಬಂದ್ರೆ ಫೈನಲ್ ಆಗಿ ಕೊಟ್ಬಿಡೋದು ಸರ್. 95,000 ಗೆ. ಓಕೆ, 95,000 ನಿಮಗೆ ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಇದೇನು ಸರ್? ಓಕೆ, ಮತ್ತೊಂದು ನ್ಯಾನೋ K03 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಸೊ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ ಇಂಟೀರಿಯರ್ ಕೂಡ ಒಂದ್ಸಲ ನೋಡ್ಕೊಳ್ಳೋಣ ಯಾವ ರೀತಿ ಇರುತ್ತೆ ಅಂತ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. 20+ ಮೈಲೇಜ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲ್ ಇದು ಸರ್ 2014 ಮಾಡಲು ನ್ಯಾನೋ ಟ್ವಿಸ್ಟ್. ಓಕೆ, ಪವರ್ ಸ್ಟೇರಿಂಗ್ ಜೊತೆ ಬರೋ ಗಾಡಿ ಇದು. ಓಕೆ, 1,15,000 ರೂಪಾಯಿ ಫೈನಲ್ ಆಗಿ ಬಂದ್ರೆ ಕೊಟ್ಬಿಡ್ತೀವಿ ಸರ್. 1,15,000 ಎಷ್ಟು ಓಡಿದೆ ಸರ್ ಇದು? ಸರ್ ಇದು 48,000 ಓಡಿದೆ. ಓಕೆ, 48,000. ಎಷ್ಟು ಓನರ್ ಆಗಿದೆ ಇದು? ಸೆಕೆಂಡ್ ಓನರ್. ಹೌದು. ಓಕೆ, ಇದು ಕೂಡ ನೀವು 20+ ನೀವು ಆರಾಮಾಗಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ನಾನು ಅದು ಕೂಡ ಮಾಡೆಲ್ ವೆಹಿಕಲ್ ಕಡಿಮೆ ಪ್ರೈಸ್ ಅಲ್ಲಿ. ನೆಕ್ಸ್ಟ್ ಡೀಸೆಲ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ TDC ಇಂಜಿನ್ ಜೊತೆ ಬರುವಂಥದ್ದು ಅಂದರೆ ಡ್ಯೂರಾಟಾಕ್ ಇಂಜಿನ್ K09 ಅಂದರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದು. ವಿತ್ ಅಲವೆಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಸೊ ಬನ್ನಿ ಒಂದ್ಸಲ ಇಂಟೀರಿಯರ್ ಕೂಡ ನೋಡ್ಕೊಳ್ಳೋಣ. ಮಾಡಲ್ ಇದು ಸರ್ 2009 ಮಾಡಲು ಸಿಂಗಲ್ ಓನರ್ ಗಾಡಿ. ಫ್ಯಾನ್ಸಿ ನಂಬರ್ ಗಾಡಿ ಸರ್ 1100. ಓಕೆ, 1100 ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಒರಿಜಿನಲ್ ಆಗಿದೆ ಗಾಡಿ ಮಾತ್ರ. ಸರ್ 1,85,000 ರೂಪಾಯಿ ಫೈನಲ್ ಆಗಿ ಬಂದ್ರೆ ಕೊಟ್ಬಿಡ್ತೀನಿ ನೋಡಿ ಸರ್. 1,85,000ಕ್ಕೆ. ಓಕೆ, ಎಷ್ಟು ಓಡಿದೆ ಇದು? ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ, 1 lakh ಚೇಂಜ್ ಕಿಲೋಮೀಟರ್ ಡ್ರಿವನ್. 18-20+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನೋಡಿ ಇಂಟ್ರೆಸ್ಟ್ ಕರೆ ಮಾಡಿ. ನೆಕ್ಸ್ಟ್ ಸ್ಯಾಂಟ್ರೋ ಜಿಂಗೋ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ವಿತ್ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಅಂದ್ರೆ ಆ ಟೈಮಲ್ಲಿ ಇದು ಟಾಪ್ ಎಂಡ್ ಅಂತ ಹೇಳ್ಬೋದು. ಮಾಡಲ್ ಇದು ಸರ್ ಇದು 2006 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ, FC ಲ್ಯಾಬ್ಸ್ ಆಗಿದೆ. ಬೆಂಗಳೂರಲ್ಲಿ FC ಮಾಡಿಸ್ಕೋಬೇಕು. ಓಕೆ, ಬರೀ 95,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. ಇದು 95,000ಕ್ಕೆ ಸ್ಯಾಂಟ್ರೋ ಮಾಡಲ್ ಯಾವ್ದಂದ್ರೆ 2006 ಸೆಕೆಂಡ್ ಓನರ್. ಓಕೆ, ಟಾಪ್ ಎಂಡ್ ವೆಹಿಕಲ್ ಬರೀ 95,000 ರೂಪಾಯಿಗೆ ಫೈನಲ್ ಆಗಿ. ಮೈಲೇಜ್ ಆಸ್ ಯೂಶುವಲ್ 16+ ಎಕ್ಸ್ಪೆಕ್ಟ್ ಮಾಡಬಹುದು. ನೋಡಿ ಯಾರಾದ್ರೂ 1 ಲಕ್ಷ ಬಜೆಟ್ ಒಳಗಡೆ ನೀವೇನಾದ್ರೂ ಸ್ಯಾಂಟ್ರೋ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ನೀವು ವಿಸಿಟ್ ಮಾಡಬಹುದು. ಅದು ಕೂಡ ಓನರ್ಸ್ ಕಡಿಮೆನೇ ಆಗಿದೆ, ಸೆಕೆಂಡ್ ಓನರ್ ಅಂತ. ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು. ಸೊ ನೆಕ್ಸ್ಟ್ ಸರ್ ಡೀಸೆಲ್ ಅಲ್ಲಿ ಇನ್ನೊಂದು ವೆಹಿಕಲ್ ಸೆಡಾನ್ ಅಲ್ಲಿ ಬೇಕು ಅಂತ ಹೇಳಿ ಬಂದವರಿಗೆ ಪ್ರೀಮಿಯಂ ವೆಹಿಕಲ್ಸ್ ಇದು. 2009 ಮಾಡಲು ಸಿಂಗಲ್ ಓನರ್ ಇದೆ. FC ಇನ್ಸೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. ಬರೀ 1,25,000 ರೂಪಾಯಿ ಕೊಡ್ತೀನಿ ನೋಡಿ ಸರ್. 1,25,000 ಐಕಾನ್ ಡೀಸೆಲ್ ಐಕಾನ್ 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಏನು ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಮತ್ತು ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ನಿಮಗೆ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಬರುತ್ತೆ. ನಿಮಗೆ ಮೈಲೇಜ್ ಆಸ್ ಯೂಶುವಲ್ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರಾದರೂ ಕಡಿಮೆ ಬಜೆಟಲ್ಲಿ ಏನಾದರೂ ಸೆಡನ್ ಗಾಡಿ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ನೀವು ಇದು ಕೂಡ ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಸರ್ ಮತ್ತೊಂದು ಹ್ಯುಂಡೈ ಸ್ಯಾಂಟ್ರೋ K19 ಅಂದರೆ ಮಂಗಳೂರು ಸ್ಟೇಟ್ ವೆಹಿಕಲ್. ನಾನು ನಿಮಗೆ ರೇಸ್ ಸೈಡ್ ಅಂದರೆ ಬ್ಯಾಕ್ ಸೈಡಲ್ಲಿ ಹೋಗಿ ನಿಮಗೆ ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತೀನಿ. ಇದು ಕೂಡ ನಿಮಗೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುವಂಥ ಟಾಪ್ ಎಂಡ್ ಅಂದರೆ ಎಕ್ಸ್ಪೋ ವೇರಿಯಂಟ್. ಮಾಡಲ್ ಇದು ಸರ್ 2007 ಮಾಡಲು. ಫೋರ್ತ್ ಓನರ್ ಆಗಿದೆ ಗಾಡಿ. ಫೋರ್ತ್ ಓನರ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 1 ಲಕ್ಷ ಓಡಿದೆ. ಓಕೆ, 1 lakh ಚೇಂಜ್ ಕಿಲೋಮೀಟರ್ ಡ್ರಿವನ್. 16+ ಮೈಲೇಜ್ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. 1,35,000 ರೂಪಾಯಿ ಫೈನಲ್ ಆಗಿ ಬಂದ್ರೆ ಕೊಡ್ತೀವಿ ನೋಡಿ ಸರ್. 1,35,000. ಹೌದು, 1,35,000 ನಿಮಗೆ ಫೈನಲ್ ಇರುತ್ತೆ. ಸೊ ನೋಡಿ ಇಂಟ್ರೆಸ್ಟ್ ಇರೋರು ಕರೆ ಮಾಡ್ಬೋದು. ಜೊತೆಗೆ ನಾನು ಮತ್ತೊಂದು ಇರುತ್ತೆ K37 ರಿಜಿಸ್ಟರ್ಡ್ ವೆಹಿಕಲ್. ಸೊ ನೀವು ನೋಡ್ತಾ ಇರ್ಬೋದು. ಇದು ಕೂಡ ತುಂಬಾ ಒಳ್ಳೆ ಕಂಡೀಷನಲ್ಲೇ ಇರುತ್ತೆ. ಏನು ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಮಾಡಲ್ ಇದು ಸರ್ 2014 ಮಾಡಲು ಸೆಕೆಂಡ್ ಓನರು. ಓಕೆ, ಅಲೈವಿಲ್ ಜೊತೆ ಇದೆ. ನ್ಯಾನೋ ಟ್ವಿಸ್ಟ್ ಇದು ಪವರ್ ಸ್ಟೇರಿಂಗ್ ಗಾಡಿ. ಇದು ಬರೀ 1 ಲಕ್ಷ ರೂಪಾಯಿ ಕೊಡ್ತೀವಿ ನೋಡಿ ಸರ್. ಇದು 1 ಲಕ್ಷಕ್ಕೆ. ಎಷ್ಟು ಓಡಿ ಇರ್ಬೋದು ಸರ್ ಇದು? ಸರ್ ಇದು 60,000 ಚಿಲ್ಲರೆ ಓಡಿದೆ. 60,000 ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. ಓಕೆ, ಇಷ್ಟು ಕೂಡ ನಿಮ್ಮ ಹತ್ರ ಇರುವಂಥ ಲೋ ಬಜೆಟಾ ಇಲ್ಲ ಇನ್ನೂ ಇದೆಯಾ? ಸರ್ ಈಗ ಸದ್ಯಕ್ಕೆ ಇಷ್ಟ ಐತೆ ಲೋ ಬಜೆಟ್ ವೆಹಿಕಲ್. ಇನ್ನೂ ಇದೆ,
ಅದು ಸ್ಟಾಕ್ ಬಂದಾಗ ನೆಕ್ಸ್ಟ್ ಅಪ್ಡೇಟ್ ಮಾಡ್ಕೊಡೋದು. ಓಕೆ ಸರ್. ಸೊ ಇದು ಬಿಟ್ಟು ಇವ್ರ ಹತ್ರ ಇನ್ನು ಬೇರೆ ಬಜೆಟ್ಗಳು ಯಾವ್ದು ಯಾವ ಕಾರ್ಗಳಿದೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಒಟ್ಟಲ್ಲಿ ಇಲ್ಲಿಗೆ ಲೋ ಬಜೆಟ್ ಮುಗೀತು. ಇನ್ನು ಮಿಕ್ಕಿದೆಲ್ಲ ಏನಿರುತ್ತೆ ತುಂಬಾನೇ ರ್ಯಾಪ್ ಅಪ್ ಅಂದ್ರೆ ತುಂಬಾನೇ ಫಾಸ್ಟ್ ಆಗಿ ಸೊ ನನಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಮಾಡಲು ಸರ್ ಇದು ಸರ್ 2015 ಮಾಡಲ್ ಇದು. ಓಕೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ. 5 ಸೀಟರ್ ವೆಹಿಕಲ್, ಬಹಳ ಜೆನ್ಯೂನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು 2,85,000 ರೂಪಾಯಿ ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, 2,85,000, 2,85,000 ನೆಗೋಷಿಯಬಲ್. ಲೋನ್ ಗಂತ ಹೋದವರೆಗೂ ಲೋನು ಆಗುತ್ತೆ ಸರ್. ಇದ್ರಲ್ಲಿ ಎಷ್ಟವರೆಗೂ ಲೋನ್ ಆಗ್ಬೋದು ಸರ್? ಅಪ್ ಟು 2 lakh ಗಂಟ ಮಾಡ್ಕೊಡ್ಬೋದು. ಓಕೆ, 2 ಲಕ್ಷದವರೆಗೆ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ಬಲನೇ ಇರುತ್ತೆ. ಮಾಡಲು ಸರ್ ಸರ್ 2018 ಮಾಡಲು, ಸಿಂಗಲ್ ಓನರು, ಬರೀ 40,000 ಸಮಥಿಂಗ್ ಓಡೈತೆ, ಡೆಲ್ಟಾ ವೇರಿಯಂಟ್. ಓಕೆ ಸರ್ 6 ಲಕ್ಷ ರೂಪಾಯಿ ಹೇಳ್ತಿದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಬಂದು ವ್ಯಾಪಾರ ಕೂತ್ಕೊಂಡ್ರೆ. ಓಕೆ, 6 ಲಕ್ಷ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಓಕೆ, ಪೋಲೋ ಸರ್ 2012 ಮಾಡಲು, ಹೈಲೈನ್ ವೇರಿಯಂಟ್ ಸರ್. ಅದು 3,15,000 ರೂಪಾಯಿ ಹೇಳ್ತಿದೀವಿ, ಅದ್ರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ ಸರ್. ಅದು ಓಕೆ, 3,15,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್. ಜೊತೆಗೆ ಚೆವ್ರೆಟ್ ಕ್ರೂಸ್ ಬೇಕು ಅಂದ್ರೆ ನೀವು ನೋಡ್ತಾ ಇರಬಹುದು, ಚೆವ್ರೆಟ್ ಕ್ರೂಸ್ ಇರುತ್ತೆ. ಅದು ಕೂಡ ವೈಟ್ ಕಲರ್. ನಮ್ಮ ಹತ್ರ 2 ಇದೆ ಗಾಡಿ. ಇದು 2010 ಅಲ್ಲಿ 2 ಇರೋದು. ಇದು 4th ಓನರ್, ಇನ್ನೊಂದು ಸೆಕೆಂಡ್ ಓನರ್ ಇದೆ, ಅದು ವಿಡಿಯೋ ಅಲ್ಲಿ ಇಲ್ಲ. ಅದು ಇದು ಬಂದ್ಬಿಟ್ಟು 2.5 ಲಕ್ಷ ರೂಪಾಯಿ ಫೈನಲ್ ಆಗಿ ಕೊಡ್ತೀವಿ. ಓಕೆ, 2,80,000 ಹೇಳ್ತಿದೀವಿ. ಇನ್ನೊಂದಿದೆ, ಅದು 3 ಲಕ್ಷ ಹೇಳ್ತಿದೀವಿ, ಅದು 2,80,000 ರೂಪಾಯಿ ಅದು ಫೈನಲ್ ಆಗಿ ಕೊಡ್ತೀವಿ. ಓಕೆ, 2,80,000 ಅದು ಕೂಡ ಫೈನಲ್ ಆಗುತ್ತೆ. ಸೊ ಮತ್ತೆ ನೀವು ನೋಡ್ತಾ ಇರಬಹುದು, ಕೊರೋಲಾ ಬೇಕಾ ಇಲ್ಲ ರಿಡ್ಜ್ ಹುಡುಕ್ತಾ ಇದೀರಾ, ಇಲ್ಲಾಂದ್ರೆ ಎರ್ಟಿಗಾ ಬೇಕಾ, ಇದ್ರದ್ದೆಲ್ಲ ನಾನು ಡೀಟೇಲ್ಸ್ ತಿಳಿಸ್ಕೊಡಲ್ಲ. ಬಟ್ ಯಾವ ಗಾಡಿ ಇದೆ ಜಸ್ಟ್ ಒಂದು ಗ್ಲಾನ್ಸ್ ಅಂತಾನೆ ಹೇಳ್ಬೋದು. ಸೊ ಬ್ಯಾಕೋನವ್ರು ಅದಕ್ಕೂ ಕೂಡ ಕಾಲ್ ಮಾಡಿ ಡೀಟೇಲ್ಸ್ ಬಡಿಬೋದು. ನೀವೇನಾದರೂ ಸ್ವಿಫ್ಟ್ ಹುಡುಕ್ತಾ ಇದ್ರೆ ಸ್ವಿಫ್ಟ್ ಇರುತ್ತೆ, ಎರ್ಟಿಗಾ ಬೇಕು ಅಂದರೆ ಎರ್ಟಿಗಾ ಕೂಡ ಇರುತ್ತೆ. ಜೊತೆಗೆ ಬ್ರೆಜಾ ಏನಾದರೂ ಹುಡುಕ್ತಾ ಇದ್ರೆ ಅದು ಕೂಡ ZA+ ಅಂದರೆ ಪುಷ್ ಸ್ಟಾರ್ಟ್ ಬಟನ್ ಜೊತೆ ಇರುವಂಥದ್ದು ಬ್ರೆಜಾ ಕೂಡ ಇರುತ್ತೆ. ಇಲ್ಲ ನೀವೇನಾದರೂ ಡಸ್ಟರ್ ಬೇಕು ಅಂದರೆ ಡಸ್ಟರ್ ಕೂಡ ಇರುತ್ತೆ. ಇಲ್ಲ ಗ್ಲಾನ್ಸಾ ಬೇಕಾ, ಗ್ಲಾನ್ಸಾ ಸಿಗುತ್ತೆ ನೋಡಿ. ಸ್ವಿಫ್ಟು, ನಿಮಗೆ XUVಗಳು ಯಾವ್ದು ಬೇಕು, ಈಗ ಪ್ರತಿಯೊಂದು ಕೂಡ ವೆಹಿಕಲ್ಸ್ ಇರುತ್ತೆ. ನಿಮ್ಗೆ ಇದರಲ್ಲಿ ಯಾವುದೇ ಗಾಡಿ ಬೇಕಿದ್ರೂ ಕೂಡ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬೋದು. ಸೊ ನೀವು ನೋಡ್ತಾ ಇರ್ಬೋದು, ಮತ್ತೊಂದು ಬಲೆನೋ, ಅದು ಕೂಡ ಡೀಸೆಲ್ ಇಂಜಿನ್ ಜೊತೆ ಇರುವಂಥದ್ದು, i20 ಹೀಗೆ ಪ್ರತಿಯೊಂದು ಕೂಡ ಇರುತ್ತೆ. ಜೊತೆಗೆ ಸೊ ನೋಡಿದ್ರಲ್ಲ, ಲೋ ಬಜೆಟ್ ಬೇಕಾದ್ರೆ ಲೋ ಬಜೆಟ್ಗೂ ಕೂಡ ನೀವು ಕಾಲ್ ಮಾಡ್ಬೋದು. ಇಲ್ಲ ಮಾಡೆಲ್ ವೆಹಿಕಲ್ಸ್ ಬೇಕಾದ್ರೆ ಅದಕ್ಕೂ ಕೂಡ ಕಾಲ್ ಮಾಡ್ಬೋದು. ಮತ್ತು ಇವ್ರ ಹತ್ರ ಏನು ಸ್ಟಾಕ್ಸ್ ಇರುತ್ತೆ ಎಲ್ಲನೂ ಕೂಡ ನಾನು ತೋರಿಸಿದ್ದೀನಿ. ಇದರಲ್ಲಿ ಯಾವುದೇ ಬೇಕಿದ್ರೂ ಕೂಡ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ನೀವು ಪಡಿಬೋದು.